ಇವತ್ತಿನಿಂದ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, GPSR, ಗ್ರೂಪ್ ಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಿರಿ, ಅದರಲ್ಲಿ ಸಾಮಾನ್ಯ ಕನ್ನಡದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಆದ್ದರಿಂದ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿರಿ, 1000 ಕಣ್ಣಿನ ಸರದಾರನಾದರೂ ನೋಡುವುದು 2 ಕಣ್ಣಿನಲ್ಲಿ. ನೋಡಿರಿ, ಇದೊಂದು ಒಗಟು. 1000 ಕಣ್ಣಿನ ಸರದಾರನಾದರೂ ನೋಡೋದು 2 ಕಣ್ಣಿನ. ನೋಡಿರಿ, ಯಾವುದೇ ಎಕ್ಸಾಮ್ ಬರ್ರಿ, ಒಗಟಿನ ಮೇಲೆ ಗಾದೆ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ. ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಪ್ಷನ್ ನೋಡಿರಿ, ಜರಡಿ, ಕೊಳಲು, ನವಿಲು, ಗಡಿಯಾರ. ನೋಡಿರಿ, 1000 ಕಣ್ಣಿನ ಸರದಾರನಾದರೂ ನೋಡುವುದು 2 ಕಣ್ಣಿನಲ್ಲಿ ಮಾತ್ರ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನವಿಲು. ನೋಡಿರಿ, ನವಿಲಿದೆಲ್ಲ ಇದು 1000 ಕಣ್ಣು. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗರಿ ತುಂಬ, ನವಿಲಿನ ಗರಿ ಇರ್ತೀವಿ ನೋಡ್ರಿ, ಅದರ ತುಂಬ ಕಣ್ಣುಗಳು ಇರ್ತವೆ. ನೋಡಿರಬೇಕು ನೀವು, ಗರಿ ತುಂಬ ಕಣ್ಣುಗಳು ಅಂದರೆ ಕಣ್ಣಿನ ಆಕಾರ ರೀತಿ ಚಿತ್ರ ಕಂಡು ಬರುತ್ತದೆ. ಆದ್ದರಿಂದ ನವಿಲಿಗೆ ನಾವು 1000 ಕಣ್ಣಿನ ಸರದಾರನಾದರೂ ನೋಡುವುದು 2 ಕಣ್ಣಿನಲ್ಲಿ ಅಂತ ಒಂದು ಒಗಟ್ಟಿದೆ. ಇದನ್ನು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಕುರುಕ್ಷೇತ್ರ ಎಂಬ ಪದದಲ್ಲಿ ತ್ರ ಎಂಬ ಅಕ್ಷರ ಡ್ಯಾಶ್ ಆಗಿದೆ. ನೋಡಿರಿ, ಕುರುಕ್ಷೇತ್ರ ಎಂಬ ಪದದಲ್ಲಿ ತ್ರ ಎಂಬ ಅಕ್ಷರ ಡ್ಯಾಶ್ ಆಗಿದೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ, ದಪ್ಪ ಅಕ್ಷರ, ಒತ್ತಕ್ಷರ, ಮಹಾಪ್ರಾಣಾಕ್ಷರ, ದೀರ್ಘಾಕ್ಷರ. ನೋಡಿರಿ, ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರ ಡ್ಯಾಶ್ ಆಗಿದೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಒತ್ತಕ್ಷರ. ನೋಡಿರಿ, ಒತ್ತಕ್ಷರ. ನೋಡಿರಿ, ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ, ನೋಡಿರಿ ತ್ರ ಇದೆಯಲ್ಲ, ಇದರ ತೆಳಗೆ ಒತ್ತಿದೆ, ಒತ್ತಕ್ಷರ. ಅಥವಾ ನಾವು ಇದನ್ನು ಸಂಯುಕ್ತಾಕ್ಷರ ಅಂತಲೂ ಕರಿತೀವಿ, ನೆನಪಿರಲಿ. ನೋಡಿರಿ, ಒತ್ತಕ್ಷರ ಅಂದರೂ ಒಂದೇ, ಸಂಯುಕ್ತಾಕ್ಷರ ಅಂದರೂ ಒಂದೇ, ನೆನಪಿರಲಿ. ನೋಡಿರಿ, ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ, ನೋಟ್ ಮಾಡ್ಕೋರಿ. ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರವು ಒತ್ತಕ್ಷರಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ. ನೋಡಿರಿ, ಈ ಲೈನು ಭಾಳ ಫೇಮಸ್ ಇದೆ, ನೀವು ಕೇಳಿರ್ತೀರ. ಬಟ್ ಈ ಲೈನು ಯಾವ ಕವಿಗೆ ಸೇರಿದಂಥ ಭಾಳ ಸಲ ಎಕ್ಸಾಮ್ಲಿ ಕೇಳಿದ್ದಾನೆ. ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ, GPSR ಕೇಳಿದ್ದಾನೆ. ಮುಂದೆ ಬರುವಂಥ PDO ವಿಲೇಜ್ ಅಕೌಂಟಲ್ಲಿ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನೋಡಿರಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ. ಈ ಸಾಲು ಅಥವಾ ಈ ಕವಿತೆ ಕಾವ್ಯದ ಸಾಲು ಯಾವ ಕವಿಗೆ ಸಂಬಂಧಿಸಿದಂಥ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಆಪ್ಷನ್ ನೋಡಿರಿ, ಬರಗೂರು ರಾಮಚಂದ್ರಪ್ಪ, ಕುವೆಂಪು, GS ಶಿವರುದ್ರಪ್ಪ, ಚಂದ್ರಶೇಖರ್ ಕಂಬಾರ್. ನೋಡಿರಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ ಕವಿಯ ಕಾವ್ಯದ ಸಾಲುಗಳಾಗಿವೆ. ಅಂದರೆ ಯಾವ ಕವಿಯ ಕಾವ್ಯದ ಸಾಲುಗಳಾಗಿವೆ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ GS ಶಿವರುದ್ರಪ್ಪ. ನೋಡಿರಿ, GS ಶಿವರುದ್ರಪ್ಪ ಒಂದು ಫೇಮಸ್ ಸಾಲು ಅಂದರೆ ಇದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ. ಇದನ್ನು ಕೂಡ ನೀವು ಸಾಂಗ್ ಕೇಳಿರ್ತೀರ. ಆದ್ದರಿಂದ ಈ ಎಕ್ಸಾಮಲ್ಲಿ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ ಅಂದರೆ ಅದು GS ಶಿವರುದ್ರಪ್ಪರ ಒಂದು ಪ್ರಸಿದ್ಧವಾದ ಸಾಲುಗಳಾಗಿವೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದ ಚೆಂಡನ್ನು ಪದದಲ್ಲಿನ ವಿಭಕ್ತಿ ಪ್ರತ್ಯಯ. ನೋಡಿರಿ, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದ ಚೆಂಡನ್ನು ಪದದಲ್ಲಿನ ವಿಭಕ್ತಿ ಪ್ರತ್ಯಯ. ನೋಡಿರಿ, ವಿಭಕ್ತಿ ಪ್ರತ್ಯಯ ಮೇಲೂ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ಆಪ್ಷನ್ ನೋಡಿರಿ, ತೃತೀಯ, ದ್ವಿತೀಯ, ಸಪ್ತಮಿ, ಚತುರ್ಥಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದ ಚೆಂಡನ್ನು ಪದದಲ್ಲಿನ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಚೆಂಡನ್ನು, ಇಲ್ಲೇ ಅನ್ನು ಎಂಬ ಪದ ಉಚ್ಚಾರಣೆ ಆಗಿದೆ. ನೋಡಿರಿ, ಚೆಂಡನ್ನು ಅಂತದೆ, ಇಲ್ಲಿ ಅನ್ನು ಎಂಬ ಪದ ನೀವು ಸಾಮಾನ್ಯವಾಗಿ ಗಮನಿಸಿರಿ. ನೋಡಿರಿ, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದ ಚೆಂಡನ್ನು, ಅನ್ನು, ಈ ವಿಭಕ್ತಿ ಪ್ರತ್ಯಯ ಯಾವುದಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ದ್ವಿತೀಯ. ನೋಡಿರಿ, ದ್ವಿತೀಯನ್ನು ನಾವು ಅನ್ನು ಅಂತ ಪದ ಬಳಸ್ತೀವಿ ವಿಭಕ್ತಿ ಪ್ರತ್ಯಯಲ್ಲಿ, ಅನ್ನು. ನೋಡಿರಿ, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದಲ್ಲಿ ಚೆಂಡನ್ನು ಅನ್ನೋದು, ಅನ್ನು ಅನ್ನೋದು ದ್ವಿತೀಯ. ನೋಡಿರಿ, ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ. ನೋಡಿರಿ, ತೃತೀಯಕ್ಕೆ ಇಂದ ಅಂತ ಬಳಸ್ತೀವಿ ನಾವು, ಪ್ರಥಮಕ್ಕೆ ಹೂ ಅಂತ ಬಳಸ್ತೀವಿ. ನೋಡಿ, ಸಪ್ತಮಿ ಒಳ್ ಅಂದರೆ ಒಳಗೆ, ನೆನಪಿರಲಿ. ಚತುರ್ಥಿ ಗೆ. ಇಷ್ಟೆಲ್ಲ ಕ್ವಶನ್ ಕೇಳ್ತಾ ಬರ್ತಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು. ನೋಡಿ, ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಂಖ್ಯಾವಾಚಕ, ಪರಿಮಾಣವಾಚಕ, ಗುಣವಾಚಕ, ಪ್ರಕಾರವಾಚಕ. ನೋಡಿರಿ, ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ
ಗುಣವಾಚಕ ನೋಡ್ರಿ, ಗುಣವಾಚಕದೆಲ್ಲ ನೋಡ್ರಿ ಇಲ್ಲಿ ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆ ಎಂಬುದು ನೋಡ್ರಿ ಗುಣವಾಚಕ. ಇದರ ಗುಣ ಎಂಥದ್ದು ಕೇಳಿದರೆ ಇದೊಂದು ಹಳೆಯ ಗುಣ ನೋಡ್ರಿ, ಅದರ ಗುಣ ಹೇಳ್ತಿದ್ದೇವೆ. ಪುಸ್ತಕ ಎಂಥದ್ದು ಹಳೆಯ ಪುಸ್ತಕ ಅಂದರೆ ಇದೊಂದು ಹಳೆಯದ ಗುಣ ಹೇಳ್ತಿದೆ, ಆದ್ದರಿಂದ ಇದು ಗುಣವಾಚಕವಾಗಿದೆ. ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಗುಣವಾಚಕಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಆಸ್ತಿಕ ಇದರ ವಿರುದ್ಧಾರ್ಥಕ ಪದ ನೋಡ್ರಿ, ಆಸ್ತಿಕ ಇದರ ವಿರುದ್ಧಾರ್ಥಕ ಪದ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಪ್ಷನ್ ನೋಡ್ರಿ ನಾಸಿಕ, ನಾಸ್ತಿಕ, ಧಾರ್ಮಿಕ, ಸಿರಿವಂತ. ನೋಡ್ರಿ ಆಸ್ತಿಕ ಇದರ ವಿರುದ್ಧಾರ್ಥಕ ಪದ ಅಂತ ಕ್ವಶನ್ ಕೇಳಿದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನಾಸ್ತಿಕ. ನೋಡ್ರಿ ಆಸ್ತಿಕ ಪದ ವಿರುದ್ಧಾರ್ಥಕ ಪದ ನಾಸ್ತಿಕ. ನೋಡ್ರಿ ಆಸ್ತಿಕ ಅಂದರೆ ದೇವರಲ್ಲಿ ಆಗಲಿ ಮತ್ತು ದೈವದಲ್ಲಿ ನಂಬಿಕೆ ಇಡೋನು, ಅದನ್ನು ಆಸ್ತಿಕ ಅಂತ ಕರಿತೀವಿ. ನೋಡ್ರಿ ಆಸ್ತಿಕ ಇಲ್ಲಿ ಬರ್ತೀವಿ ನೋಡ್ರಿ, ಆಸ್ತಿಕ ಅಂತ ಕರೆದ್ರೆ ನೋಡ್ರಿ ಆಸ್ತಿಕ ಇದನ್ನಲ್ಲ, ಇವನು ದೇವರಲ್ಲಿ ಆಗಲಿ ಅಥವಾ ದೈವದಲ್ಲಿ ನಂಬಿಕೆ ಇರ್ತಾನೆ. ಆದರೆ ನಾಸ್ತಿಕ ಅದನ್ನಲ್ಲ, ಅದರ ಉಲ್ಟಾ. ಹಂಗಂದರೆ ಅವನು ಯಾವುದೇ ದೇವರು ನಂಬೋದಿಲ್ಲ, ಅದು ದೈವದ ಮೇಲೆ ನಂಬಿಕೆ ಇರೋದಿಲ್ಲ, ಆದ್ದರಿಂದ ಅವನು ನಾಸ್ತಿಕ ಅಂತ ಕರಿತೀವಿ. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಆಸ್ತಿಕ ಇದರ ವಿರುದ್ಧಾರ್ಥಕ ಪದ ನಾಸ್ತಿಕ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ ಗೋಸಾಯಿ ಇದರ ಸಮಾನಾರ್ಥಕ ಪದ. ನೋಡ್ರಿ ಇದನ್ನು ಲಾಸ್ಟ್ ಟೈಮ್ FD ಪರೀಕ್ಷೆಯಲ್ಲಿ ಕೇಳಿದ್ದಾನೆ, ಒಂದ್ಸಲ ಗ್ರೂಪ್ ಸಿ ಎಕ್ಸಾಮಲ್ಲಿ ಆಗಿದೆ, GPST ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ನೋಡ್ರಿ ಗೋಸಾಯಿ ಇದರ ಸಮಾನಾರ್ಥಕ ಪದ ಗೋಶಾಲೆ, ಸನ್ಯಾಸಿ, ಗೋರಕ್ಷಕ, ಸೇವಕಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಗೋಸಾಯಿ ಇದರ ಸಮಾನಾರ್ಥಕ ಪದ ಅಂದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸನ್ಯಾಸಿ. ನೋಡ್ರಿ ಗೋಸಾಯಿ ಪದದ ಸಮಾನಾರ್ಥಕ ಪದ ಅಂದರೆ ಸನ್ಯಾಸಿ, ನೆನಪಿರಲಿ. ಯಾಕಂದರೆ ಲಾಸ್ಟ್ ಟೈಮ್ FD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೊರಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನಂತರ ನೋಡ್ರಿ ಭಾಷಾ ವಿಜ್ಞಾನದ ಮೂಲ ತತ್ವಗಳ ಕೃತಿಯನ್ನು ರಚಿಸಿದವರು. ನೋಡ್ರಿ ಇದನ್ನಂತೂ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, GPST ಎಕ್ಸಾಮಲ್ಲಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಭಾಷಾ ವಿಜ್ಞಾನದ ಮೂಲ ತತ್ವಗಳ ಕೃತಿಯನ್ನು ರಚಿಸಿದವರು. ನೋಡ್ರಿ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಕುಶಾಲಪ್ಪ ಗೌಡ, ಡಾಕ್ಟರ್ ಸೌದತ್ತಿ ಮಠ್, ಚಿದಾನಂದ ಮೂರ್ತಿ, GS ಶಿವರುದ್ರಪ್ಪ. ನೋಡ್ರಿ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಅಂತ. ನೋಡ್ರಿ ಇವು ಗ್ರೂಪ್ ಸಿ ಎಕ್ಸಾಮ್ ಅಂತ ಆಗಲಿ PDO ಎಕ್ಸಾಮಲ್ಲಿ ಟಫ್ ಕ್ವಶನ್ ಕೇಳಿದರೆ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡ್ರಿ ಭಾಷಾ ವಿಜ್ಞಾನದ ಮೂಲ ತತ್ವಗಳ ಕೃತಿಯನ್ನು ರಚಿಸಿದವರು. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚಿದಾನಂದ ಮೂರ್ತಿ. ನೋಡ್ರಿ ಚಿದಾನಂದ ಮೂರ್ತಿ ಇವರು ಅದಾರಲ್ಲ, ಇವರು ಭಾಷಾ ವಿಜ್ಞಾನದ ಮೂಲ ತತ್ವಗಳ ಕೃತಿಯನ್ನು ರಚನೆ ಮಾಡ್ತಾರೆ. ಇದಂತೂ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಗ್ರೂಪ್ ಸಿಯಲ್ಲಿ ಕೇಳಿದ್ದಾನೆ, GPST ಕೇಳಿದ್ದಾನೆ, ಒಂದ್ಸಲ PDO ಆಗಿದೆ, FD ಆಗಿದೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ. ನೋಡ್ರಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್. ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ? ಆಪ್ಷನ್ ನೋಡ್ರಿ ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ, ಕುಸುಮ ಷಟ್ಪದಿ, ಶರ ಷಟ್ಪದಿ. ನೋಡ್ರಿ ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ ಕಮೆಂಟ್ ಮಾಡಿ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ವಾರ್ಧಕ ಷಟ್ಪದಿ. ನೋಡ್ರಿ ಜೈಮಿನಿ ಭಾರತ ಇದೆಯಲ್ಲ, ಇದೊಂದು ವಾರ್ಧಕ ಷಟ್ಪದಿಯಲ್ಲಿ ಇದೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಜೈಮಿನಿ ಭಾರತವು ವಾರ್ಧಕ ಷಟ್ಪದಿಯಲ್ಲಿದೆ. ನೋಡ್ರಿ ಹಾಗಾದರೆ ಜೈಮಿನಿ ಭಾರತವನ್ನು ರಚನೆ ಮಾಡಿದವರು ಏನಂತ ಕ್ವಶನ್ ಕೇಳ್ಬೋದು, ಅದು ಲಕ್ಷ್ಮೀಶ. ನೋಡ್ರಿ ಲಕ್ಷ್ಮೀಶ ಕವಿ ಇದನ್ನಲ್ಲ, ಇವನು ಜೈಮಿನಿ ಭಾರತವನ್ನು ರಚನೆ ಮಾಡ್ತಾನೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಜೈಮಿನಿ ಭಾರತವನ್ನು ರಚಿಸಿದವನು ಲಕ್ಷ್ಮೀಶ. ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿ ಅಂತ ಕ್ವಶನ್ ಕೇಳಿದೆ, ಅದು ವಾರ್ಧಕ ಷಟ್ಪದಿ. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ನೋಡ್ರಿ SL ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ. ನೋಡ್ರಿ ಇದು ಕೂಡ ಭಾಳ ಎಕ್ಸಾಮ್ನ ಕ್ವಶನ್ ಆಗಿದೆ. SL ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಮಂದ್ರ, ದಾಟು, ಪರ್ವ, ವಂಶವೃಕ್ಷ. ನೋಡ್ರಿ SL ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಅಂತ ಭಾಳ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ದಾಟು. ನೋಡ್ರಿ ದಾಟು ಕೃತಿ ಇದೆಯಲ್ಲ, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ SL ಭೈರಪ್ಪನವರಿಗೆ ದೊರಕಿದೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ಅದೇ ರೀತಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ. SL ಭೈರಪ್ಪನ ಆತ್ಮಕಥೆ ಭಾಳ ಇಂಪಾರ್ಟೆಂಟ್. ನೋಡ್ರಿ SL ಭೈರಪ್ಪನವರ ಆತ್ಮಕಥೆ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆತ್ಮಕಥೆ ಯಾವುದಂತ ಕ್ವಶನ್ ಕೇಳ್ತಾ ಬರ್ತಾನೆ, ಅದು ಬಿತ್ತಿ. ನೆನಪಿರಲಿ, ನೀವು ಕೇಳಿರಬೇಕು. SL ಭೈರಪ್ಪನವರ ಪ್ರಸಿದ್ಧವಾದ ಒಂದು ಆತ್ಮಕಥೆ ಬಿತ್ತಿ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. SL ಭೈರಪ್ಪನವರ ಪ್ರಸಿದ್ಧವಾದ ಆತ್ಮಕಥೆ ಯಾವುದಂತ ಕ್ವಶನ್ ಕೇಳಿದರೆ ಅದು ಬಿತ್ತಿ. ಅದೇ ರೀತಿ SL ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಅಂತ ಕೇಳ್ತಾ ಬರ್ತಾನೆ, ಅದು ದಾಟು. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ನೋಡ್ರಿ ಪದ್ಯಂ, ವದ್ಯಂ, ಗದ್ಯಂ, ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ. ನೋಡ್ರಿ ಪದ್ಯಂ, ವಂದ್ಯಂ, ಗದ್ಯಂ, ಹೃದಯಂ. ನೋಡ್ರಿ ಪದ್ಯಂ, ವಂದ್ಯಂ, ಗದ್ಯಂ, ಹೃದಯಂ ಎಂದು ಪದ್ಯದ ಹಿರಿಮೆಯನ್ನು ಸಾರಿದ ಕವಿ. ಆಪ್ಷನ್ ನೋಡ್ರಿ ಬೇಂದ್ರೆ, ಮುದ್ದಣ್ಣ,
BM ಶ್ರೀ ಗೋವಿಂದ ಪೈ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸಲ ಕ್ವಶನ್ ಇದೆ ನೋಡಿರಿ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮುದ್ದಣ್ಣ. ನೋಡಿರಿ ಮುದ್ದಣ್ಣ ಕವಿ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರುತ್ತಾನೆ. ಇದು ಕೂಡ ಭಾಳ ಎಕ್ಸಾಮ್ಗೆ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಪಂಡಿತವಕ್ಕಿ ಎಂದರೆ. ನೋಡಿರಿ ಪಂಡಿತವಕ್ಕಿ ಎಂದರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪಂಡಿತವಕ್ಕಿ ಎಂದರೆ ಕೋಗಿಲೆ, ಗಿಳಿ, ಪಾರಿವಾಳ, ಕಾಜಾಣ. ನೋಡಿರಿ ಪಂಡಿತವಕ್ಕಿ ಎಂದರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗಿಳಿ. ನೋಡಿರಿ ಪಂಡಿತವಕ್ಕಿ ಅಂದರೆ ಗಿಳಿ, ನೆನಪಿರಲಿ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಗ್ರೂಪ್ ಸಿಯಲ್ಲಿ. ಪಂಡಿತವಕ್ಕಿ ಎಂದರೆ ಗಿಳಿ. ನಂತರ ನೋಡಿರಿ ಪಾದುಕ ಪದದ ತದ್ಭವ ರೂಪ. ನೋಡಿರಿ ತತ್ಸಮ ತದ್ಭವ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಪಾದುಕ ಪದದ ತದ್ಭವ ರೂಪ ಹೊತ್ತಿಗೆ, ಹಾವಿಗೆ, ಬೇಸಿಗೆ, ಉಗುಂಟು. ನೋಡಿರಿ ಪಾದುಕ ಪದ ತದ್ಭವ ರೂಪ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪಾದುಕ ಪದ ತದ್ಭವ ರೂಪ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹಾವಿಗೆ. ನೋಡಿರಿ ಪಾದುಕ ಪದ ತದ್ಭವ ರೂಪ ಹಾವಿಗೆ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಗಾದೆ ಅರ್ಥವಿದೆ. ನೋಡಿರಿ ನೀವು ಗಾದೆ ಮಾತು ಕೇಳಿರ್ಬೋದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಗಾದೆ ಮಾತು ನೀವು ಕೇಳಿರ್ತೀರ. ಹಾಗಾದರೆ ಇಲ್ಲಿ ಕ್ವಶನ್ ಕೇಳಿರೋದು ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಗಾದೆ ಅರ್ಥ. ನೋಡಿರಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಗಾದೆ ಅರ್ಥವನ್ನು ತಿಳಿಸಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ ಮಾತಿದ್ದರೆ ಜಗಳ, ಮಾತು ತಿಳಿದರೆ ಜಗಳ ಆಡಬಹುದು, ಮಾತಿನಲ್ಲಿ ತೂಕವಿರಲಿ, ಜಗಳ ಬೇಕಿದ್ದರೆ ಮಾತು ಬೇಕು. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಗಾದೆ ಅರ್ಥವಿದು. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಾತಿನಲ್ಲಿ ತೂಕವಿರಲಿ. ನೋಡಿರಿ ನಾವು ಯಾವುದೇ ಮಾತಾಡಲಿ ಆ ಮಾತಿನಲ್ಲಿ ತೂಕವಿರಬೇಕು. ಅದೇ ರೀತಿ ಅರ್ಥವನ್ನು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯನ್ನು ನಾವು ಹಿರಿಯರ ಕಾಲದಿಂದನೂ ಕೇಳ್ತಾ ಬರ್ತಿದ್ದೀವಿ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಾತಿನಲ್ಲಿ ತೂಕವಿರಬೇಕು, ನೆನಪಿರಲಿ. ನಂತರ ನೋಡಿರಿ ಕನ್ನಡ ಸರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ನೋಡಿರಿ ಇದನ್ನಂತೂ ಲಾಸ್ಟ್ ಟೈಮ್ ಗ್ರೂಪ್ ಸಿಯಲ್ಲಿ ಕೇಳಿದ್ದಾನೆ. GPSTR ಎಕ್ಸಾಮಲ್ಲಿ ಆಗಿದೆ. ನೋಡಿರಿ ಇದು GPSTR ಇಲ್ಲಿ ಕೇಳಿದ್ದಾನೆ. GPSTR ಅಂದರೆ ಟೀಚರ್ ಪೋಸ್ಟಲ್ಲಿ ಕೇಳಿದ್ದಾನೆ. ಒಂದು ಸಲ FD ಆಗಿದೆ, ಗ್ರೂಪ್ ಸಿಯಲ್ಲಿ ಕೇಳಿದ್ದಾನೆ. ನೋಡಿರಿ ಗ್ರೂಪ್ ಸಿಯಲ್ಲಿ ಆಗಿದೆ, GPSTR ಎಕ್ಸಾಮಲ್ಲಿ ಆಗಿದೆ. ನೋಡಿರಿ ಕನ್ನಡ ಸರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ತ್ರಿನಂ ಶ್ರೀಕಂಠಯ್ಯ, DB ಗುಂಡಪ್ಪ. ನೋಡಿರಿ ಕನ್ನಡ ಸರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಆದ್ದರಿಂದ ಈ ಕ್ವಶನ್ ತಂದಿದ್ದೀನಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ DB ಗುಂಡಪ್ಪ. ನೋಡಿರಿ DB ಗುಂಡಪ್ಪನವ್ರಿಗೆ ನಾವು ಕನ್ನಡ ಸರಸ್ವತ ಲೋಕದ ಭೀಷ್ಮ ಎಂದು ಕರೆಸ್ಕೊಳ್ತಾರೆ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ಕನ್ನಡ ಸರಸ್ವತ ಲೋಕದ ಭೀಷ್ಮ DB ಗುಂಡಪ್ಪ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ. ನೋಡಿರಿ ನಾವು ದೋಸೆ ಎಂಬ ಪದವನ್ನು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಹಾಗಾದರೆ ಆ ಪದ ಯಾವ ಭಾಷೆಯಿಂದ ಬಂದಂಥ ಕ್ವಶನ್ ಕಥಾ ಬರ್ತಾನೆ. ಯಾಕಂದರೆ ಇದು GPSTR ಕ್ವಶನ್ ಆಗಿದೆ. ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಆಪ್ಷನ್ ನೋಡಿರಿ ಲ್ಯಾಟಿನ್ ಶಬ್ದ, ಗ್ರೀಕ್ ಶಬ್ದ, ಪೋರ್ಚುಗೀಸ್ ಶಬ್ದ, ಫ್ರೆಂಚ್ ಶಬ್ದ. ನೋಡಿರಿ ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಲ್ಯಾಟಿನ್ ಶಬ್ದನ, ಗ್ರೀಕ್ ಶಬ್ದನ, ಪೋರ್ಚುಗೀಸ್ ಶಬ್ದನ, ಫ್ರೆಂಚ್ ಶಬ್ದನ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪೋರ್ಚುಗೀಸ್ ಶಬ್ದ. ನೋಡಿರಿ ದೋಸೆ ಎಂಬ ಪದ ಇಲ್ಲದ ಇದೊಂದು ಪೋರ್ಚುಗೀಸ್ ಶಬ್ದ. ಇದೇ GPSTR ಕ್ವಶನ್ ಆಗಿದೆ. ನಾವು ಕನ್ನಡದಲ್ಲಿ ಭಾಳ ಸಲ ಬಳಕೆ ಮಾಡ್ತೀವಿ ದೋಸೆ ಅಂತ, ಆದರೆ ಅದು ಪೋರ್ಚುಗೀಸ್ ಪದ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬುದು ಈ ಹೆಸರಿದೆ. ನೋಡಿರಿ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬುದಕ್ಕೆ ಈ ಹೆಸರಿದೆ. ಆಪ್ಷನ್ ನೋಡಿರಿ ಅವಳಿ ಪದ, ಪಡೆ ನುಡಿ, ಪ್ರತಿಧ್ವನಿ, ಜೋಡಿ ಪದ. ನೋಡಿರಿ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಪದಕ್ಕೆ ಈ ಹೆಸರಿದೆ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಡೆ ನುಡಿ. ನೋಡಿರಿ ಜೋಡಿ ಪದ ಅಲ್ಲ, ಪಡೆ ನುಡಿ, ನೆನಪಿರಲಿ. ನೋಡಿರಿ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬ ಪದಕ್ಕೆ ಪಡೆ ನುಡಿ ಎಂದ ಅರ್ಥ ಇದೆ, ನೆನಪಿರಲಿ. ಜೋಡಿ ಪದ ಅಲ್ಲ. ನಿಮಗೆ ಆಪ್ಷನ್ ಕನ್ಫ್ಯೂಸ್ ಮಾಡೋಕ್ಕೆ ಮೊದಲನೇ ಆಪ್ಷನ್ನೇ ಜೋಡಿ ಪದ ಕೊಟ್ಟಿರ್ತಾನೆ, ನೆನಪಿರಲಿ. ನಂತರ ನೋಡಿರಿ ಇದು ನಪುಂಸಕಲಿಂಗ ವಾಚಕ ಪದ. ನೋಡಿರಿ ಇದು ನಪುಂಸಕಲಿಂಗ ವಾಚಕ ಪದ. ನೀವು ಕೇಳಬೇಕು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಹಾಗಾದರೆ ಈ ಕೆಳಗಿನಲ್ಲಿ ನಪುಂಸಕಲಿಂಗ ವಾಚಕ ಪದಕ್ಕೆ ಉದಾಹರಣೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ ಹುಡುಗರು, ಬಡಗಿ, ಮಂತ್ರಿ,
ಎಮ್ಮೆ ನೋಡಿರಿ, ನಪುಂಸಕಲಿಂಗ ವಾಚಕ ಪದಕ್ಕೆ ಉದಾಹರಣೆ ಅಂತ ಕೇಳಿದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಎಮ್ಮೆ. ನೋಡಿರಿ ಎಮ್ಮೆದೆಲ್ಲ ಇದೊಂದು ನಪುಂಸಕಲಿಂಗಕ್ಕೆ ಉದಾಹರಣೆಯಾಗಿದೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು, ಇದು ಯಾವ ರೂಪದಲ್ಲಿದೆ? ನೋಡಿರಿ, ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ನೋಡಿ, ಅಂದರೆ ಸೀತೆ ಆಲ್ರೆಡಿ ಕಾಡಿಗೆ ಹೋಗಿದ್ದಾಳೆ. ಹೋದಳು ಇದು ಯಾವ ರೂಪದಲ್ಲಿದೆ? ವರ್ತಮಾನ ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. ನೋಡಿರಿ ಇದಕ್ಕೆ ಸರಿಯಾದ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಭೂತಕಾಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಕ್ರಿಯೆ ನಡೆದು ಹೋಗಿದೆ. ಯಾಕಂದರೆ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು, ಯಾಕಂದರೆ ಹೋದಳು ಅದಲ್ಲ, ಇಲ್ಲಿ ಆಲ್ರೆಡಿ ಕ್ರಿಯೆ ನಡೆದು ಹೋಗಿದೆ. ಆದ್ದರಿಂದ ಅದೊಂದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರ್ರಿ, ನೋಟ್ ಮಾಡ್ಕೋರಿ. ನಂತರ ಕೊನೆಯ ಪ್ರಶ್ನೆ ನೋಡಿರಿ ಸ್ನೇಹಿತರೆ, ಅಂಗೈ ಹುಣ್ಣಿಗೆ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ. ಅಂದರೆ ಅಂಗೈ ಹುಣ್ಣಿಗೆ ಈ ಗಾದೆಯನ್ನು ನಾವು ಪೂರ್ಣಗೊಳಿಸಬೇಕು. ಆಪ್ಷನ್ ನೋಡಿರಿ, ಕನ್ನಡಕ ಬೇಕೆ, ಕಣ್ಣು ಬೇಕೆ, ಕೈ ಬೇಕೆ, ಕನ್ನಡಿ ಬೇಕೆ. ನೋಡಿರಿ ಅಂಗೈ ಹುಣ್ಣಿಗೆ ಈ ಗಾದೆ ಪೂರ್ಣಗೊಳಿಸಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕನ್ನಡಿ ಬೇಕೆ. ನೋಡಿರಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎಂದು ಈ ಗಾದೆ ಪೂರ್ಣಗೊಳ್ಳುತ್ತದೆ, ನೆನಪಿರ್ರಿ, ನೋಟ್ ಮಾಡ್ಕೊರಿ. ಇಷ್ಟೆಲ್ಲ ವಿಚಾರಗಳನ್ನು ಸ್ನೇಹಿತರೆ ಕನ್ನಡ ಅಂತ ಬಂದಾಗ ನೆನಪಿರಬೇಕು. ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ ಆಗಲಿ, PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ 35 ಮಾರ್ಕ್ಸ್ ಕನ್ನಡ ಇರ್ತದೆ. ಯಾಕಂದರೆ ಒಂದು ಕ್ವಶನ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅದೇ ರೀತಿ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಹಿಂದಿನ ತರಗತಿಯಲ್ಲಿ ನಾನು ಕನ್ನಡ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ. ಆ ತರಗತಿಗಳನ್ನು ನೋಡಿ ಮತ್ತೆ ಮುಂದಿನ ತರಗತಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.